ಅಮ್ಮ ಮಗಳು ಇಲ್ಲಿವರೆಗೂ ಪಾದ ಬೆಳೆಸಿರೋ ಉದ್ದೇಶ? ಏ ಅದೇನು ಹೀಗೆ ಕೇಳ್ತಿದ್ಯಾ ಸರು? ಮಳೆ ಭೂಮಿ ಮೇಲೆ ಬೀಳದೆ ಇನ್ನೆಲ್ಲಿ ಬೀಳಕ್ಕೆ ಸಾಧ್ಯ ಹೇಳು? ಇದವ್ರ ಮಗಳ ಮನೆ, ಪಾಪ ಮಗಳನ್ನ ನೋಡಬೇಕು ಅನ್ಸಿರುತ್ತೋ ಏನೋ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಎಲ್ಲ ನಾಟಕ ನಮಗೆ ಗೊತ್ತಿರೋದೇ ಅಲ್ವಾ? ಇಲ್ಲ ಇಲ್ಲ, ಹಾಗಲ್ಲ. ದೀಪಾವಳಿ ಹಬ್ಬಕ್ಕೆ ಮಗಳನ್ನ ಅಳಿಯನ್ನ ಕರೆದು ಹೋಗೋಣ ಅಂತ ಬಂದ್ವಿ. ಹದ್ದು ಹಾವನ್ನು ಹುಡುಕ್ದಾಗೆ ನಿಮ್ಮ ನೆಪಗಳನ್ನ ಚೆನ್ನಾಗಿ ಹುಡುಕ್ತೀರಾ. ಲಕ್ಷ್ಮಿಯವರೇ, ಇದರಲ್ಲಿ ನೆಪ ಏನು ಬಂತು? ಇರೋ ವಿಷಯ ತಾನೇ. ನಾವು ಅದನ್ನೇ ಹೇಳ್ತಿರೋದು. ಇಲ್ಲಿ ವಿಷಯ ಇರೋದ್ರಿಂದಲೇ ತಾನೇ ನೀವು ಅವಾಗವಾಗ ನೆಪ ಹುಡ್ಕೊಂಡು ಬರ್ತಿರೋದು. ನೋಡಿ, ಮಗಳನ್ನ ಶ್ರೀಮಂತರ ಮನೆಗೆ ಕೊಟ್ಟಿದ್ದೀವಿ. ಮಗಳನ್ನ ನೋಡೋ ನೆಪದಲ್ಲಿ ಶ್ರೀಮಂತಿಗೆ ಎಂಜಾಯ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ಒಂದಂತೂ ಸತ್ಯ, ಬಡವರೇ ಆಗಲಿ ಶ್ರೀಮಂತರೇ ಆಗಲಿ ತಿನ್ನೋದು ಅನ್ನನೇ ಹೊರತು ಚಿನ್ನ ಕಡಿಯೋಕ್ಕಾಗಲ್ವಲ್ಲ. ದೊಡ್ಡವರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಬಡವರ ಮನೆ ಮಾತು ಚೆನ್ನಾಗೇ ಇರುತ್ತೆ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ಕನಸಲ್ಲೂ ಕಾಣಕ್ಕಾಗದೇ ಇರೋ ಕಾಂಚಣನ ಮಾತಲ್ಲೇ ಸಂಪಾದನೆ ಮಾಡಿಬಿಡ್ತೀರ ಅಲ್ವಾ? ನೋಡಿ ದುರ್ಗಾ ಅವರೇ, ನಾವು ಬಂದಿದ್ದು ಮಗಳನ್ನ ಅಳಿಯನ್ನ ಹಬ್ಬಕ್ಕೆ ಕರೆದು ಹೋಗೋಣ ಅಂತ ಅಷ್ಟೇ. ಅಷ್ಟೇ ಆಗಿದ್ರೆ ನಿಮ್ಮ ಮಗಳನ್ನ ಮನೆಗೆ ವಾಪಸ್ ಕಳಿಸಿದ್ವಲ್ಲ, ಅಲ್ಲೇ ಇಟ್ಕೋಬೇಕಿತ್ತು. ಮತ್ತ್ಯಾಕೆ ವಾಪಸ್ ಕಳಿಸಿದ್ರಿ? ನೋಡಿ ಮಾ ದುರ್ಗಾಂಬ, ಒಂದು ಹೆಣ್ಣು ಹುಟ್ಟಿದಾಗ್ಲೇ ಡಿಸೈಡ್ ಆಗಿಬಿಡುತ್ತೆ ಅವಳು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋಗಿ ಆ ಮನೆ ಬೆಳಗಬೇಕು ಅಂತ. ಹಾಗೇ ನನ್ನ ಮಗಳು ಈ ಮನೆ ಬೆಳಗಬೇಕು ಅಂತಲೇ ಬಂದಿರೋದು. ಅವಳನ್ನ ತವ್ರ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಇಂಥ ಮನೆನ ಕತ್ಲೆ ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅದಕ್ಕೆ ಹೇಳಿದ್ದು ಬಡವರ ಮನೆ ಮಾತು ತುಂಬ ಚೆನ್ನಾಗಿರುತ್ತೆ ಅಂತ. ಅರೆ ಕೌಸಲ್ಯ, ಯಾವಾಗ ಬಂದ್ರಿ? ಯಾಕೆ ನಿಂತ್ಕೊಂಡ ಮಾತಾಡ್ತಿದ್ರಿ? ಬನ್ನಿ ಕೂತ್ಕೊಳ್ಳಿ. ಈಗ ತಾನೇ ಬಂದೆಮ್ಮ. ನಿಮ್ಮ ಸೊಸೆಂದರು ಅಲ್ಲಲ್ಲ, ನನ್ನ ಮಗಳು ಸೊಸೆಂದರು ಅವ್ರ ಅತ್ತೆ ತಾಯಿ ಅನ್ನೋ ಕಾರಣಕ್ಕೆ ಸಿಕ್ಕಾಬಟ್ಟೆ ಭರ್ಜರಿಯಾಗಿ ಖುಷಿಯಿಂದ ನನ್ನನ್ನು ವೆಲ್ಕಮ್ ಮಾಡಿದ್ರು. ಅವ್ರ ಮರ್ಯಾದೆ ನೋಡಿ ಖುಷಿನಲ್ಲಿ ಕಳೆದೋಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆತನದ ವೈಶಿಷ್ಟ್ಯನೇ ಹಾಗೆ. ನಮ್ಮ ಮನೆ ಹೆಣ್ಮಕ್ಳು ಮನೆಗೆ ಯಾರೇ ಬರಲಿ ಅವ್ರಿಗೆ ಸಲ್ಲಬೇಕಾದ ಗೌರವನ ಕೊಟ್ಟೇ ಕೊಡ್ತಾರೆ. ಹೌದು ಹೌದು, ಇಷ್ಟೊತ್ತು ಪಾಪ ಅದನ್ನೇ ಪ್ರದರ್ಶನ ಮಾಡ್ತಾಯಿದ್ರು. ಅಕ್ಕ ಎಲ್ಲಿದ್ದಾಳೆ? ಮೇಲೆ ಇದ್ದಾಳೆ. ಅಮ್ಮ, ನಾನು ಹೋಗಿ ಅಕ್ಕನ ಮಾತಾಡ್ಸ್ಕೊಂಡು ಕರ್ಕೊಂಬರ್ತೀನಿ. ಬನ್ನಿ ಕೌಸಲ್ಯ. ಒಂದು ನಿಮಿಷ. ಅಲ್ಲ, ಇವತ್ತು ಮನೇಲಿ ಹಬ್ಬ ಇಟ್ಕೊಂಡು ನೀವು ಕೆಲ್ಸಕ್ಕೆ ಹೋಗಬೇಕಾ? ಏನ ಅಂದರೆ ಇವತ್ತು ಹಬ್ಬ ಅಲ್ವಾ, ಮನೇಲಿರದೆ ಆಚೆ ಹೋಗೋದು ಎಷ್ಟು ಸರಿ ಅಂತ. ಐ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ನೀನು 4 ಜನಗಳ ಮಧ್ಯೆ ಮಾತ್ರ ನಾನು ಹೆಂಡ್ತಿ, 4 ಗೋಡೆಗಳ ಮಧ್ಯೆ ಅಲ್ಲ. ಲೀಲಾ ಅಂತರ ಇದ್ದಾಗ ಹಬ್ಬ ಹರಿದಿನ ಬಂದ್ಬಿಡ್ತು ಅಂದರೆ ಸಂಭ್ರಮ ಪಡ್ತಾ ಇದ್ದ, ಎಲ್ಲರ ಜೊತೆ ಖುಷಿಯಾಗಿರ್ತಾ ಇದ್ದ. ಲೀಲಾ, ಅವನು ಮತ್ತೆ ಅವನ ಜೀವನದಲ್ಲಿ ಮೊದಲಿನ ಥರನೇ ಆಗಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಇವತ್ತು ಅವನ ಮನೆಯಿಂದ ಹೊರಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಹೊಣೆ. ಇಲ್ಲ, ಅದು ಇದು ಏಜೆ ಮನೆ. ಇಲ್ಲಿದೆ ಆದಂಥ ಕಟ್ಟುಪಾಡುಗಳಿದೆ, ಅದನ್ನು ಎಲ್ಲರೂ ಫಾಲೋ ಮಾಡಬೇಕಷ್ಟೇ. ಪಾಠ ಹೇಳ್ಕೊಡಕ್ಕೆ ಬರಬಾರ್ದು. ಇಲ್ಲಿ ನೀನು ಕಲಿಬೇಕಾಗಿರೋದೇ ಬೇಕಾದಷ್ಟಿದೆ, ಅದ್ರ ಕಡೆ ಗಮನ ಕೊಡು. ನೀನು ಬದಲಾಯಿಸಕ್ಕೆ ನೋಡಬೇಡ.
ಸಮಾಜಕ್ಕೆ ಹೆಂಡತಿ ಥರ ಡ್ಯೂಟಿ ಮಾಡು. ನಿನಗೆ ಆರ್ಡರ್ ಚಲಾಯಿಸೋ ಅಧಿಕಾರ ನಾನು ಕೊಟ್ಟಿಲ್ಲ. ಅಂಡರ್ಸ್ಟ್ಯಾಂಡ್? ಬೆಟರ್ ಅಂಡರ್ಸ್ಟ್ಯಾಂಡ್. ಓಹೋ, ಇವ್ರಿಗೆಲ್ಲರೂ ಹಿಟ್ಲರ್ ಅಂತ ಕರೆಯೋಕ್ಕೂ ಇವ್ರು ಆಡೋದಕ್ಕೂ ಕರೆಕ್ಟಾಗಿದೆ. ಉರ್ರೂರು ಅಂತ ಉರಿತಾನೆ ಇರ್ತಾರೆ. ಇವ್ರ ಮನೆಯವರಾದರೂ ಇವ್ರನ್ನ ಹೇಗೆ ಸಹಿಸ್ಕೋತಾರೋ. ಕರ್ಮ ಕರ್ಮ. ಅದು ನೀವು ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದೆ. ಕೇಳಿಸ್ತು. ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದೆಯಲ್ಲ. ನೋ ಯು ಪ್ಲೇಸ್ ಆ್ಯಂಡ್ ಕೀಪ್ ಅವೇ ಫ್ರಮ್ ಮೀ. ಅದು ನಿಮ್ಗೆ ತುಂಬ ಒಳ್ಳೆಯದು. ಹತ್ತಿರ ಆಗೋಕ್ಕಾಗಲಿ ಅಧಿಕಾರ ಚಲಾಯಿಸೋಕ್ಕಾಗಲಿ ಟ್ರೈ ಮಾಡಿದ್ರೆ ಸಿಕ್ಕಿರೋ ಜಾಗನೂ ಕಳ್ಕೊಬೇಕಾಗತ್ತೆ. ಬಿ ಕೇರ್ಫುಲ್. ಸರಿ, ಮಾತಾಡ್ತೀರಿ, ಬರ್ತೀರಿ. ಮತ್ತೆ ಹೇಗಿದೆ? ಹೇಗೆ ಅನಿಸುತ್ತೆ ನಿಮಗೆ? ನೀವೇ ನೋಡ್ತಿದ್ದೀರಲ್ಲ, ವೆದರು ತುಂಬ ಕೋಲ್ಡ್ ಆಗಿದೆ. ಅದು ನಿಮ್ಮ ಥರನೇ ಸಡನ್ನಾಗಿ ಮಳೆ ಬರುತ್ತೆ, ಇದ್ದಕ್ಕಿದ್ದಾಗೆ ನಿಂತೋಗುತ್ತೆ. ನಾನು ಹವಾಮಾನ ವರದಿ ಬಗ್ಗೆ ಕೇಳಲಿಲ್ಲ. ಮತ್ತೆ ಇನ್ಯಾವ ಮಾನದ ಬಗ್ಗೆ ಕೇಳಿದ್ರು? ಅದೇ ನಮ್ಮ ಮಗಳು ನಿಮಗೆ ಅತ್ತೆಯಾಗಿ ಬಂದಿದ್ದಾಳೆ, ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವಳು, ಅತ್ತೆ ಆಗಿದ್ದಾಳಲ್ವಾ, ಅದಕ್ಕೆ ನಿಮಗೆಲ್ಲ ಹೇಗನ್ಸುತ್ತೆ ಅಂತ ಕೇಳಿದೆ. ಚಿನ್ನದ ಕಿರೀಟಕ್ಕೆ ವಜ್ರದ ಹರಳಿನ ಬದಲು ಗಾಜಿನ ಚೂರು ಹಾಕ್ದಾಗಿದೆ. ಕೌಸಲ್ಯ ಅವರೇ, ಏನದು ಕೈಯಲ್ಲಿ? ಹಬ್ಬ ಅಂತ ಮಗಳಿಗೆ ಗಿಫ್ಟ್ ತಂದಿದ್ದೀರಾ? ಗಿಫ್ಟ್ ಏನಿಲ್ಲ, ಹಣ್ಣು ಹಂಪಲ್ ತಂದಿದ್ದೀನಿ. ಓ, ಹಣ್ಣ? ಸರಿ ಸರಿ, ಮಗಳಿಗೆ ಅಂತ ಪ್ರೀತಿಯಿಂದ ತಂದಿದ್ದೀರಾ, ನೀವೇ ಇಟ್ಕೊಂಡ್ಬಿಟ್ರೆ ಹೇಗೆ? ಅಲ್ಲ, ಅದು ನನ್ನ ಮಗಳಿಗೆ ತೋರ್ಸಕ್. ಅದೇ ಅಲ್ಲ, ನೀವು ಹಾಗೆ ವಾಪಸ್ ತೊಗೊಂಡು ಹೊಟ್ಟೋಗ್ಬಿಟ್ರೆ ಮರ್ತೆ ಅಂತ ಅಂದ್ಬಿಟ್ಟು